ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, RCB ಈ ಬಾರಿಯ IPL ಅನ್ನ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುವ ಮೂಲಕ IPL ಮೊದಲಾರ್ಧವನ್ನು ಮುಕ್ತಾಯ ಮಾಡಿದೆ. ಆಡಿರುವಂತಹ 7 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಸೋತು 1 ಪಂದ್ಯದಲ್ಲಿ ಮಾತ್ರ ಜಯಭೇರಿಯನ್ನ ಬಾರಿಸಿದೆ. ಇತ್ತ ಅಭಿಮಾನಿಗಳು RCBಯ ಮ್ಯಾನೇಜ್ಮೆಂಟ್ ಮೇಲೆ ಮುಗಿಲು ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಹಲವಾರು ಜನ ಫಾರ್ಮ್ ಅನ್ನ ಕಳೆದುಕೊಂಡು RCBಯ ಬೆಂಚ್ ಮೇಲೆ ಕೋಟಿಗಟ್ಟಲೆ ಹಣವನ್ನ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಒಂದು ಕಡೆಯಲ್ಲಿ ಈ ರೀತಿಯ RCB ಆಟ ಆಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಭಿಮಾನಿಗಳು ಕ್ಯಾಲ್ಕುಲೇಟರ್ ಅನ್ನ ಹಿಡಿದುಕೊಂಡು RCBಯ ಪ್ಲೇ ಆಫ್ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. RCB ಈ ರೀತಿ ಮಾಡಿದರೆ ಪ್ಲೇ ಆಫ್ಗೆ ಹೋಗೋದಂತೂ ಪಕ್ಕ. RCB ಮೊದಲಾರ್ಧದ ಮುಕ್ತಾಯದ ಮೇಲೆ RCB 7 ಪಂದ್ಯಗಳನ್ನ ಆಡಿದ್ದು 1ರಲ್ಲಿ ಮಾತ್ರ ಜಯವನ್ನು ಗಳಿಸಿದೆ. RCB KKRನ ವಿರುದ್ಧ ಪಂದ್ಯವನ್ನು ಆಡುವ ಮೂಲಕ RCB IPL 2024ರ ದ್ವಿತೀಯ ಅರ್ಧವನ್ನ ಪ್ರಾರಂಭಿಸಲಿದೆ. RCB KKRಗೆ ಎದುರು ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಹೋಗುವ ಮೊದಲ ದಾರಿಯನ್ನ ಹಿಡಿಯಲಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ RCB ಈ ರೀತಿ ಮಾಡಿದರೆ IPL ನಲ್ಲಿ 4ನೆಯ ಸ್ಥಾನವನ್ನ ಕಂಡುಕೊಂಡು IPL ನ ಪ್ಲೇ ಆಫ್ಗೆ ತಲುಪುವುದು ಪಕ್ಕಾ ಬಿಡ್ರಿ. RCB ಉಳಿದಿರುವಂತಹ ಎಲ್ಲ 7 ಪಂದ್ಯವನ್ನ ಗೆದ್ದು ಹಾಗೂ ಮೇಲಿರುವಂತಹ 2 ತಂಡಗಳು 18 ಅಥವಾ 20 ಅಂಕಗಳನ್ನು ಪಡೆದುಕೊಳ್ತವೆ. RCB ಇದೀಗ 2 ಪಾಯಿಂಟ್ಗಳನ್ನು ಪಡೆದುಕೊಂಡಿದೆ. ಉಳಿದೆಲ್ಲ 7 ಪಂದ್ಯಗಳನ್ನು ಗೆದ್ದರೆ RCBಯ ಅಂಕ ಟೋಟಲ್ 16 ಅಂಕಗಳನ್ನು ಪಡೆದುಕೊಳ್ತದೆ. RCB 7ರಲ್ಲಿ 1 ಪಂದ್ಯವನ್ನ ಕೂಡ ಗೆದ್ರು, 1 ಪಂದ್ಯವನ್ನ ಸೋತು ಇನ್ನು 6 ಪಂದ್ಯಗಳನ್ನ ಕೂಡ ಗೆದ್ರು RCB 14 ಅಂಕಗಳನ್ನು ಪಡೆದುಕೊಳ್ತಿದೆ. ನೀವು ಹಿಂದಿರುವಂತಹ ಸೀಸನ್ಗಳಲ್ಲೆಲ್ಲ ನೋಡಿದ್ರೆ 14-16 ಅಂಕಗಳನ್ನ ಪಡೆದುಕೊಂಡ್ರೆ RCB ಎಲ್ಲ ತಂಡಗಳು ಕೂಡ ಪ್ಲೇ ಆಫ್ಗೆ ಹೋಗಿರುವ ದಾರಿ ಹೆಚ್ಚು. ಅದೇ ರೀತಿ ಈ ಬಾರಿಯ IPL ನಲ್ಲಿಯೂ ಕೂಡ RCB ಉಳಿದೆಲ್ಲ ಪಂದ್ಯವನ್ನ ಗೆದ್ರೆ ಪ್ಲೇ ಆಫ್ಗೆ ಹೋಗೋದು ಪಕ್ಕಾ ಅಂತ ಖಚಿತವಾಗ್ತಾ ಇದೆ. ಮತ್ತೊಂದು ಕಡೆ ಅದೃಷ್ಟ ಅನ್ನೋದು ನಮಗೂ ಕೂಡ ವರ್ಕ್ ಆಗಬೇಕಾಗಿದೆ. ನಮಗೆ ಬೇಕಾದಾಗೆ ಎಲ್ಲ ತಂಡಗಳು ಗೆಲ್ಲಬೇಕಿದೆ, ಸೋಲಬೇಕಿದೆ. ಅದೇ ರೀತಿ ಅದೃಷ್ಟ ಅನ್ನೋದು ನಮ್ಮನ್ನ ಕೈ ಹಿಡಿದ್ರೆ ಏನು ಬೇಕಾದರೂ ಮಾಡೋದು ಸಾಧ್ಯ. ಸ್ನೇಹಿತರೆ, ನಿಮ್ಮ ಪ್ರಕಾರ RCB ಬರುವಂತಹ ಎಲ್ಲ ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಪ್ರವೇಶವನ್ನು ಪಡೆಯುತ್ತದೋ ಅಥವಾ ಸಲ ನಮಗೆ ಹತ್ತಿರಕ್ಕೆ ಬಂದು ಸೋಲೋ ಹಾಗೆ ಸೋಲನ್ನ ಕಾಣ್ತಾರ ಅಂತ ತಪ್ಪದೇ ಕಮೆಂಟ್ ಮಾಡಿ. ನೀವು RCBಯ ಕಟ್ಟ ಅಭಿಮಾನಿಯಾಗಿದ್ರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ RCBಯ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.